ಮಾಜಿ ಸಚಿವ ಶ್ರೀರಾಮುಲು ಇನ್ನೇನು ಕೆಲವೇ ದಿನಗಳಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಲಿದ್ದಾರೆ. ಹೈಕಮಾಂಡ್ ಭೇಟಿಗೂ ಮುನ್ನವೇ ರಾಮುಲು ಸೀಕ್ರೆಟ್ ಸಭೆ ಮಾಡ್ತಿದ್ದ. ಮಾಜಿ ಶಾಸಕ ಪಿ ರಾಜೀವ್ ಜೊತೆ ರಾಮುಲು ಮಾತುಕತೆ. ಗದಗದ ರಾಮುಲು ಮನೆಯಲ್ಲಿ ನಾಯಕರ ಮೀಟಿಂಗ್ ಆಗಿದೆ. ರಾಮುಲು ಸಮಾಧಾನ ಪಡಿಸೋದಿಕ್ಕೆ ಪಿ ರಾಜೀವ್ ಏನಾದರೂ ಬಂದಿದ್ದಾರ? ಶ್ರೀರಾಮುಲು ಅವರನ್ನ ಸಮಾಧಾನ ಮಾಡೋದು ಸಂಧಾನಕ್ಕೆ ಪಿ ರಾಜೀವ್ ಮುಂದಾದ್ರ? ಕುತೂಹಲ ಮೂಡಿಸಿದೆ ರಾಮುಲು ಹಾಗೂ ರಾಜೀವ್ ಅವರ ಮಾತುಕತೆ ಮೀಟಿಂಗ್. ಹೈಕಮಾಂಡ್ ಭೇಟಿಗೂ ಮುನ್ನ ಶ್ರೀರಾಮುಲು ಅವರು ಸೀಕ್ರೆಟ್ ಸಭೆ ಮಾಡ್ತಾ ಇದ್ದಾರೆ. ಅವರ ಗದಗದ ನಿವಾಸಕ್ಕೆ ಪಿ ರಾಜೀವ್ ಅವರು ಬಂದಿರೋದು. ಉಭಯ ನಾಯಕರು ಮಾತನಾಡ್ತಾ ಇದ್ದಾರೆ. ಬಹಳ ಕುತೂಹಲವನ್ನ ಮೂಡಿಸಿದೆ. ರಾಮುಲು ಅವರನ್ನ ಸಮಾಧಾನ ಪಡಿಸೋದಿಕ್ಕೆ ಅಂತಲೇ ಪಿ ರಾಜೀವ್ ಅವರು ಬಂದಿರೋದ? ಸಂಧಾನಕ್ಕೆ ಮುಂದಾದ್ರ? ಇವರ ನಡುವಿನ ಮಾತುಕತೆ ಬಹಳ ಕುತೂಹಲವನ್ನ ಕೆರಳಿಸ್ತಾ ಇದೆ. ನಾನು ಇನ್ನು ಮುಂದೆ ಸುಮ್ಮನೆ ಇರಲ್ಲ ಅಂತ ರಾಮುಲು ಹೇಳಿದ್ದಾರೆ. ಇನ್ನು ಮುಂದೆ ಯಾರ ಮುಲಾಜು ಇಲ್ಲದೆ ಮಾತನಾಡ್ತೇನೆ. ಮಾತಾಡಿದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಅಂತ ಇಷ್ಟು ದಿನ ಸುಮ್ಮನಿದ್ದೆ, ಆದ್ರೆ ಇನ್ನು ಮುಂದೆ ಸುಮ್ಮನೆ ಇರಲ್ಲ. ಅಪಮಾನ ಮಾಡಿದ್ರೆ ಸುಮ್ಮನಿರೋಕೆ ಆಗತ್ತಾ? ರಾಜ್ಯ ಬಿಜೆಪಿ ಅಧ್ಯಕ್ಷರ ವಿರುದ್ಧ ಅಸಮಾಧಾನಗೊಂಡಿದ್ದಾರೆ ಶ್ರೀರಾಮುಲು. ಇನ್ನು ಮುಂದೆ ನಾನು ಯಾವುದೇ ಕಾರಣಕ್ಕೂ ಸುಮ್ಮನಿರಲ್ಲ. ಅಪಮಾನ ಮಾಡಿದ್ರೆ ಸುಮ್ಮನಿರೋಕ್ಕಾಗತ್ತಾ? ಇಷ್ಟು ದಿನ ಏನಾದರೂ ಮಾತಾಡಿದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಮಾತನಾಡ್ತಾ ಇರಲಿಲ್ಲ. ಇನ್ ಮುಂದೆ ಹಾಗಲ್ಲ ಅಂತ ಹೇಳ್ತಾರೆ ಶ್ರೀರಾಮುಲು. ಅಲ್ಲ, ನಾನು ಯಾವಾಗ ಕೂಡ ಮುಂಚೆಯಿಂದ ಕೂಡ ಸಂಪರ್ಕ ಇಟ್ಕೊಂತೀನಿ. ಆ ರೀತಿ ನಾನು ಹೋಗ್ತಾನೆ ಇರ್ತೀನಿ. ಈ ವಿಚಾರದಲ್ಲಿ ಎಲ್ಲ ವಿಚಾರಗಳನ್ನು ಹೋಗಿ ಹೇಳಿ ಬರ್ತಿರ್ತೀನಿ. ಇವತ್ತು ಕೂಡ ನಾನು ಏನು ಬೇರೆ ಕೆಲಸ ಕಾರಣ ಹೋಗಲಿಲ್ಲ, ನನಗೇನು ಹೋಗ್ತಿರ್ತೀನಿ. ನಾವು ಯಾವಾಗ ಹೋಗ್ತಾರೆ? ನಾನು ಅಂದರೆ ನನಗೇನು ಹೋಗಲೇ ಸಮಯ ಕೊಟ್ಟು ಹೋಗ್ಬೇಕನ್ನೋಂಥದ್ದೇನಿಲ್ಲ. ನಾನು ಹೋಗ್ತೀನಿ ಅಂದರೆ ನನಗೆ ಸಮಯ ಕೂಡಿ ಬಂದಿಲ್ಲ, ನಾನು ಹೋಗಲಿಲ್ಲ. ಮತ್ತು ಇದು ಈ ಇಶ್ಯೂ ಆಗಿರೋ ಕಾರಣ ರಾಮುಲು ಹೋಗ್ತಾರೆ ಅಂತೇಳಿ ಮಾಧ್ಯಮಗಳಲ್ಲಿ ಬರ್ತಾರೆ. ನಾನು ಯಾವಾಗ ಹೋಗಿ ಬರ್ತಿರ್ತೀನಿ, ಎಲ್ಲ ವಿಚಾರಗಳು ತಿಳಿಸಿರ್ತೀನಿ. ಈ ಸಾರಿ ಹೋದಂಥ ಟೈಮಲ್ಲಿ ಕೂಡ ಹೋಗಿ ತಿಳಿಸಿ ಬರ್ತೀನಿ. ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಲೇಬೇಕಾ ಸರ್? ಇಲ್ಲ, ಇವೆಲ್ಲ ಕೂಡ ನೋಡ್ರಿ, ಯಾರು ತೀರ್ಮಾನ ತಗೋಬೇಕು? ನಾನು ಮಾಧ್ಯಮಗಳಲ್ಲಿ ಮಾತಾಡಿದ್ರೆ ತೀರ್ಮಾನ ಆಗುತ್ತೇನೆ? ಆದಿ ಬೀದಿಯಲ್ಲಿ ಕುಂತ್ರಿ ಮಾತಾಡಿದ್ರೆ ತೀರ್ಮಾನ ಆಗುತ್ತೇನೆ? ರಾಷ್ಟ್ರೀಯ ನಾಯಕರೇ ಅವರೇ ತೀರ್ಮಾನ ತಗೋಬೇಕು. ಯಾರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.